ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕ ಇವತ್ತು 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ನಡೆಸ್ತಾ ಇರುವುದು ತುಂಬ ಸಂತಸದ ಸಂಗತಿ. ಈ ಒಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದಂಥ ಪ್ರೊಫೆಸರ್ ML ಸಾಮಗ ಅವರೇ, ವೇದಿಕೆ ಮೇಲೆ ಈಗ ತಾನೇ ಮಾತಾಡಿ ನಿರ್ಗಮಿಸಿರುವಂಥ ಕುಂದಾಪುರದ ಉಪವಿಭಾಗಾಧಿಕಾರಿಗಳಂಥ ರಶ್ಮಿ ಮೇಡಮ್ ಅವರೇ, ನಮಗೆ ನಿಮಗೆ ಎಲ್ಲ ಚಿತ್ರಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಹೇಳಿಕೊಟ್ಟಂಥ ಆಸ್ಟ್ರೋ ಮೋಹನ್ ಅವರೇ, ನನ್ನ ಒಂದು ಮಾತಿನ ನಂತರ ಮಾತನಾಡಿರುವಂಥ ಪೂರ್ಣಿಮಾ ಮೇಡಮ್ ಅವರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಮತ್ತು ಸಾಹಿತ್ಯಾಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ನನಗೆ ಇಲ್ಲಿ ಕೊಟ್ಟಿರುವಂಥ ವಿಷಯ ಆಡಳಿತದಲ್ಲಿ ಕನ್ನಡ. ಮೊದಲನೇದಾಗಿ ಮಾನವನ ಸರ್ವಾಂಗೀಣ ಔನ್ನತ್ಯಕ್ಕೆ ಭಾಷೆಯೊಂದು ಪ್ರಬಲ ಸಾಧನ. ಭಾಷೆ ಎನ್ನುವುದು ಮಾನವನ ಸೃಷ್ಟಿ. ಮಾನವನ ಸೃಷ್ಟಿ ಎಷ್ಟು ಅದ್ಭುತವೋ ಮಾನವನಿಂದ ಸೃಷ್ಟಿಯಾದಂಥ ಭಾಷೆಯು ಕೂಡ ಅಷ್ಟೇ ಅದ್ಭುತ. ಭಾಷೆ ಬೆಳೆದಂತೆ ಭಾವನೆಗಳು, ಭಾವನೆಗಳು ಬೆಳೆದಂತೆ ಬಾಂಧವ್ಯವು, ಬಾಂಧವ್ಯವು ಬೆಳೆದಂತೆ ಬಳಗವು, ಬಳಗವು ಬೆಳೆದಂತೆ ಪರಿಸರವು, ಪರಿಸರವು ಬೆಳೆದಂತೆ ಬದುಕು, ಬದುಕಿನ ಬೆಳಕಿನಲ್ಲಿ ಪ್ರಗತಿಯು, ಪ್ರಗತಿಯ ಆಧಾರದಿಂದ ಭವ್ಯತೆಯು ಬೆಳೆಯಲನುಗುಣವಾಗುತ್ತದೆ. ಪ್ರಗತಿಯನ್ನು ಕಾಣಬೇಕೆನ್ನುವ ಪ್ರತಿಯೊಬ್ಬನು ತಾನು ಯಾವ ಪರಿಸರದಲ್ಲಿ ಬೆಳೆದು ನೈಸರ್ಗಿಕವಾಗಿ ಕಲಿತುಕೊಂಡಿರುವನೋ ಅಂಥ ಭಾಷೆಯನ್ನೇ ಅವಲಂಬಿಸಿಕೊಂಡು ಬದುಕಿ ಬಾಳಬೇಕಾಗುತ್ತದೆ. ಜನ್ಮವನ್ನು ಕೊಟ್ಟು ರಕ್ಷಿಸಿದ ತಾಯಿಗೆ ಮಾತೃ ಎನ್ನುವಂತೆ ಬದುಕಿನ ಜೀವಾಳವಾಗಿ ಪರಿಣಮಿಸಿದ ಭಾಷೆಗೆ ಮಾತೃಭಾಷೆ ಎನ್ನಬೇಕಾಗುತ್ತದೆ. ಕನ್ನಡವು ಅತ್ಯಂತ ಪ್ರಾಚೀನ ಭಾಷೆಗಳಲ್ಲೊಂದು. ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಭಾಷೆ ನಮ್ಮ ಮಾತೃಭಾಷೆಯಾಗಿರುವುದು ನಮಗೆ ಬಹಳ ಸಂತಸದ ಮತ್ತು ಹೆಮ್ಮೆಯ ಸಂಗತಿ. ಕನ್ನಡವು ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಎಲ್ಲ ರಾಜಭಾಷೆಗಳ ಆಡಳಿತ ಭಾಷೆಯಾಗಿತ್ತು. ಎಲ್ಲ ರಾಜಮನೆತನಗಳ ಆಡಳಿತ ಭಾಷೆಯಾಗಿತ್ತು. ಕದಂಬರ ಕಾಲದಿಂದ ಹಿಡಿದು ಮೈಸೂರು ಅರಸರವರೆಗೆ ರಾಜ್ಯದ ಎಲ್ಲ ವ್ಯವಹಾರವೂ ಕನ್ನಡದಲ್ಲೇ ನಡೆಯುತ್ತಿತ್ತು. ಇದಕ್ಕೆ ನಮಗೆ ಸಾಕ್ಷಿ ಎಂದರೆ ನಮ್ಮಲ್ಲಿ ದೊರಕಿರುವಂಥ ಅನೇಕ ಶಾಸನಗಳು, ತಾಮ್ರಪಟಲಗಳು, ನಮಗೆ ದೊರೆತಿರುವಂಥ ಅನೇಕ ಗ್ರಂಥಗಳು. ಜನರಿಂದ ಜನರಿಗಾಗಿ ನಿರ್ಮಾಣವಾದ ಈಗಿನ ರಾಜ್ಯಾಡಳಿತವನ್ನು ಜನರ ಭಾಷೆಯಲ್ಲೇ ನಡೆಸಬೇಕು. ನಾವು ಇವತ್ತು ಇರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಜನರಿಂದ ಜನರಿಗಾಗಿರುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಜನರ ಭಾಷೆಯಲ್ಲೇ ಆಡಳಿತ ನಡೆಸಬೇಕು. ಹಾಗಿಲ್ಲದೆ ಹೋದರೆ ಜನತೆಯ ಅಭಿಮಾನ ಆ ರಾಜ್ಯ ಸರ್ಕಾರದ ಮೇಲೆ ಮೂಡಲಾರದು. ಪ್ರಾದೇಶಿಕ ಭಾಷೆಯಲ್ಲದೆ ಬೇರೊಂದು ಭಾಷೆಯಲ್ಲಿ ಸರ್ಕಾರದ ಆಡಳಿತ ನಡೆಯುವುದಾದರೆ ಭಾಷೆ ಬಾರದ ಮುಗ್ಧ ಜನಾಂಗವು ತಾನು ಯಾವುದೋ ಪರಕೀಯ ಕೈಯಲ್ಲಿ ಸಿಕ್ಕಿದ್ದೇನೋ, ನಮಗೆ ಅರ್ಥವಾಗದ ಭಾಷೆಯಲ್ಲಿ ವ್ಯವಹರಿಸುವ ಆಡಳಿತಗಾರರು ನಮಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಭಾವನೆ ತಾಳಬೇಕಾಗುತ್ತದೆ. ಜನತೆಗೂ ಆಡಳಿತಗೂ ಮಧುರ ಬಾಂಧವ್ಯ ಏರ್ಪಡಬೇಕಾದರೆ ಭಾಷೆಯ ಮೂಲಕವೇ ಹೊರತು ಕಾನೂನಿನಿಂದಲ್ಲ. ನಾವು ಯಾವುದೇ ರೀತಿಯ ಜನರ ಮೇಲೆ ಒಂದು ಕಾಯ್ದೆ ಕಾನೂನನ್ನು ನಿರ್ಮಿಸಿ ಕೊಡಬೇಕಾದರೆ ಮತ್ತು ಅದು ವ್ಯವಸ್ಥೆಯಲ್ಲಿ ಅಂತರ್ಗತವಾಗಬೇಕಾದರೆ ಜನರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಆ ಒಂದು ಕಾನೂನನ್ನು ತಿಳಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ. ಆಡಳಿತದ ಬಗ್ಗೆ ಶ್ರೀಸಾಮಾನ್ಯರ ನಂಬಿಕೆಯು ಹುಟ್ಟಬೇಕಾದರೆ ಅವರಾಡುವ ಭಾಷೆಯ ಮೂಲಕವೇ ರಾಜ್ಯಾಡಳಿತ ನಡೆಯಬೇಕು. ಭಾಷಾವಾರು ಪ್ರಾಂತ ರಚನೆಯಾಗುವಾಗ ಮುನ್ನ ನಮ್ಮ ಕರ್ನಾಟಕವು 19 ವಿಭಾಗಗಳಲ್ಲಿ ವಿಭಜಿಸಲ್ಪಟ್ಟಿತ್ತು. ಬಹುಶಃ ಭಾರತದ ಯಾವ ಪ್ರದೇಶವೂ ಕೂಡ ಕರ್ನಾಟಕದಷ್ಟು ತುಂಡರಿಸಲ್ಪಟ್ಟಿರಲಿಲ್ಲ. ಕರ್ನಾಟಕವು
3 ಪ್ರಾಂತ್ಯಗಳು, ಅಂದರೆ ಒಂದು ಮುಂಬೈ, ಮದ್ರಾಸು ಮತ್ತು ಕೊಡಗು, 3 ಪ್ರಾಂತ್ಯ ಮತ್ತು 16 ಸಂಸ್ಥಾನಗಳಲ್ಲಿ ವಿಭಜಿಸಲ್ಪಟ್ಟಿತ್ತು. ಮೈಸೂರು, ಹೈದರಾಬಾದ್, ಕೊಲ್ಲಾಪುರ್, ಸಾಂಗ್ಲಿ, ಮಿರಜ್, ಹಿರಿಯ ಮತ್ತು ಕಿರಿಯ, ಕುರಂದ್ವಾಡ್, ಹಿರಿಯ ಮತ್ತು ಕಿರಿಯ, ಜಮಖಂಡಿ, ಮುದೋಳ್, ರಾಮದುರ್ಗ, ಜತ್, ಅಕ್ಕಲ್ಕೋಟ್, ಔಂದ್, ಸವಣೂರು ಮತ್ತು ಸೊಂಡೂರು. ಈ ರೀತಿ 19 ತುಂಡುಗಳಲ್ಲಿ ತುಂಡರಿಸಲ್ಪಟ್ಟಂಥ ಒಂದು ನಾಡು ಒಂದೇ ಭಾಷೆಯ ಮೂಲದಲ್ಲಿ ಬೆಸೆಯಲ್ಪಡಬೇಕಾದರೆ ಪಟ್ಟಂಥ ಶ್ರಮ ಬಹಳಷ್ಟು. 1956ರಲ್ಲಿ ಭಾಷಾ ಪ್ರಾಂತ್ಯ ರಚನೆಯಾಗಿ ನಮ್ಮ ನೆಚ್ಚಿನ ಕರ್ನಾಟಕ ಉದಯವಾಯಿತು. ಆದರೂ ಕರ್ನಾಟಕದ ರಾಜ್ಯ ಭಾಷೆ ಅಧಿನಿಯಮ 1963ರಲ್ಲಿ ಜಾರಿಗೆ ಬಂದಿದ್ದು. ನೋಡಿ, ಸುಮಾರು 17 ವರ್ಷಗಳ ನಂತರ ನಾವು ಕನ್ನಡವನ್ನು ಅಧಿಕೃತ ಭಾಷೆ ಎಂದು ಹೇಳ್ಕೋಬೇಕಾಯಿತು. ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾಗಿದ್ದರೂ ಕೂಡ, ನಮ್ಮ ಕರ್ನಾಟಕ 1956ರಲ್ಲೇ ಉಗಮವಾಗಿದ್ದರೂ ಕೂಡ, ನಾವು 1963ರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಏನು ಹೇಳ್ತೀವಿ ಅಂತಂದರೆ, ಕರ್ನಾಟಕ ರಾಜಭಾಷಾ ಅಧಿನಿಯಮ 1963 ಅಂತೇಳಿ. ಅಂದರೆ 1963ರಲ್ಲಿ ಕನ್ನಡವೇ ಕರ್ನಾಟಕದ ಆಡಳಿತ ಭಾಷೆ ಎಂದು ಅಧಿಕೃತವಾಗಿ ಭಾಷಾ ಕಾಯ್ದೆಯ ಮೂಲಕ ಸಾರಲಾಯಿತು. ಇದರ ನಂತರ ಮಾರ್ಚ್ 1968ರಲ್ಲಿ ತಾಲೂಕು ಮಟ್ಟದಲ್ಲಿ ಕನ್ನಡವನ್ನು ಆಡಳಿತ ಭಾಷೆ ಎಂದು ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಲಾಯಿತು. ನಮಗೆ ಕೇಳಿದರೆ ಆಶ್ಚರ್ಯ ಆಗುತ್ತೆ, ಆದರೆ ಇದು ನಿಜವಾಗ್ಲೂ 1968ರಲ್ಲಿ ತಾಲೂಕು ಮಟ್ಟದಲ್ಲಿ ನಡೆಯುವಂತಹ ಎಲ್ಲ ಆಡಳಿತ ಕೂಡ ನಾವು ಕನ್ನಡದಲ್ಲಿ ನಡೆಸಬೇಕು ಅಂತ ಹೇಳಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಯಿತು. 1970ರಲ್ಲಿ ಉಪವಿಭಾಗ ಮಟ್ಟದಲ್ಲಿ ಎಲ್ಲ ಕಚೇರಿಗಳಲ್ಲಿ ಕನ್ನಡವನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಲಾಯಿತು. ಕ್ರಮೇಣ ಕನ್ನಡವನ್ನು ಎಲ್ಲ ಹಂತಗಳಲ್ಲಿ ಜಾರಿಗೆ ತರಲು ಶ್ರೀ ಕೆ. ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ಕನ್ನಡ ಭಾಷಾ ಸಮಿತಿಯನ್ನು ನೇಮಿಸಲಾಯಿತು. 1972ರಲ್ಲಿ ಕನ್ನಡವನ್ನು ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸಲಾಯಿತು. ತುಂಬ ಸೋಜಿಗದ ವಿಷಯ, 1972ವರೆಗೂ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಕನ್ನಡವನ್ನು ಅಧಿಕೃತವಾಗಿ ಎಲ್ಲರೂ ಬಳಸಬೇಕಂತ ಹೇಳಿದ್ದು 1972ರಲ್ಲಿ. ಇನ್ನೂ ಒಂದು ಅಂಗ ಅಂತಂದರೆ ಶಾಸಕಾಂಗ, ಕಾರ್ಯಾಂಗದ ಜೊತೆಗೆ ಬರುವಂಥದ್ದು ನ್ಯಾಯಾಂಗ. ನ್ಯಾಯಾಲಯದಲ್ಲಿ ಕನ್ನಡವನ್ನು ಬಳಸುವ ಬಗ್ಗೆ ಅಧಿಸೂಚನೆಗಳನ್ನು ಸರ್ಕಾರ ಹೊರಡಿಸಿದೆ. ನವೆಂಬರ್ 1974ರಲ್ಲಿ ರಾಜ್ಯದ ಎಲ್ಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳ ನ್ಯಾಯಾಲಯಗಳಲ್ಲಿ ಕನ್ನಡವನ್ನು ಬಳಸಲು ನಿರ್ದೇಶಿಸಲಾಯಿತು. ಸೆಷನ್ ಕೋರ್ಟ್ಗಳಲ್ಲಿಯೂ ಕೂಡ ಕನ್ನಡ ಬಳಸಲು 1989ರಲ್ಲಿ ನಿರ್ದೇಶನ ನೀಡಲಾಯಿತು. ಇನ್ನೂ ಒಂದು ಸೋಜಿಗದ ಸಂಗತಿ ಎಂದರೆ, ಸೆಷನ್ಸ್ ಕೋರ್ಟ್ಗಳಲ್ಲಿ ಕನ್ನಡವನ್ನು ಬಳಸಲು 1980ರಲ್ಲಿ ಮಾಡಿದಂತಹ ಆದೇಶ ಕೂಡ ಇಂಗ್ಲಿಷ್ನಲ್ಲಿತ್ತು. ಅಂದರೆ ನ್ಯಾಯಾಲಯಗಳಲ್ಲಿ ಕನ್ನಡ ನಾವು ಯಾವ ಹಂತದಲ್ಲಿದ್ದೇವೆ ಅಂತ ಹೇಳಿ ನಾವೇ ವಿಚಾರ ಮಾಡಬೇಕು. ನವೆಂಬರ್ 1, 1979ರಂದು ಜಾರಿಗೆ ಬರುವಂತೆ ಎಲ್ಲ ಸರ್ಕಾರಿ ಪತ್ರ ವ್ಯವಹಾರಗಳು ಕನ್ನಡದಲ್ಲಿಯೇ ನಡೆಯಬೇಕೆಂದು ಅಧಿಸೂಚನೆಯನ್ನು ಹೊರಡಿಸಲಾಯಿತು. ತಮಗೆ ಆಶ್ಚರ್ಯವಾಗಬಹುದು, ನಾನು ಇವತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಆಫೀಸ್ನಲ್ಲಿ ಟಪಾಲ್ ಸೈನ್ ಮಾಡ್ತಾ ಇದ್ದೆ. ಟಪಾಲ್ ಸೈನ್ ಮಾಡುವಾಗ ಹೇಗೆ ನೋಡಿ, ಲಿಂಕ್ ಪುರುಷೋತ್ತಮ್ ಬೆಳಿಮಲೆ ಸರ್ ಅವರದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಲೆಟರ್ ಬಂತು ನನ್ನ ಕೈಯಲ್ಲಿ. ಆ ಲೆಟರಲ್ಲಿ ಏನು ಉಲ್ಲೇಖ ಇತ್ತಂತಂದರೆ, ನಾವು ಜಿಲ್ಲಾಡಳಿತದಿಂದ 3 ತಿಂಗಳ ಮಟ್ಟಿಗೆ ಇಲ್ಲಿ ಸುತ್ತಲಿರುವಂಥ ಬ್ಯಾಂಕು ಮತ್ತು ಕೇಂದ್ರ ಆಡಳಿತ ಪ್ರದೇಶ, ಅಂದರೆ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಕನ್ನಡವನ್ನು ಕಲಿಸಲು, ಕನ್ನಡ ಭಾಷೆಯನ್ನು ಅವರಿಗೆ ತಿಳಿಸಿಕೊಡಲು ನಾವು 3 ತಿಂಗಳದ ಒಂದು ಪ್ರೋಗ್ರಾಮನ್ನು, ಒಂದು ಕಾರ್ಯಾಗಾರವನ್ನು ಮಾಡಲು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿ, ಅಂದರೆ ತಾತ್ಕಾಲಿಕವಾಗಿ ಶಿಕ್ಷಕರನ್ನು ತೆಗೆದುಕೊಳ್ಳಲಿ ಅಂಥೇಳಿ ನಮಗೆ ತಿಳಿಸಲಾಗಿತ್ತು. ಅಂದರೆ ಇದು ನಾವು ಇರುವಂಥದ್ದು ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕ ಇಡೀ ದೇಶಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತೋರಿಸಿಕೊಟ್ಟಂಥದ್ದು, ಇಡೀ ದೇಶಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಂಥದ್ದು. ಇಡೀ ದೇಶಕ್ಕೆ ಇಲ್ಲಿಂದಲೇ ಸುಮಾರು ಬ್ಯಾಂಕ್ಗಳನ್ನು ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಇಲ್ಲಿಂದಲೇ ಆಗಿ ಹೋಗಿರುವಂಥವು. ಈಗ ನಾವು ಏನಾದರೂ ಬ್ಯಾಂಕಿಗಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ನಮಗೆ ಕನ್ನಡದ ಕೊರತೆ ತುಂಬ ಎದ್ದು ಕಾಣುತ್ತದೆ. ಸಚಿವಾಲಯವನ್ನೊಳಗೊಂಡಂತೆ ಭಾಳಷ್ಟು ಆದೇಶಗಳಾಗಿದ್ದರೂ ಕೂಡ ಸಚಿವಾಲಯವನ್ನು ಹೇಳಲಾಗಿತ್ತಂತಂದರೆ ಕನ್ನಡ ಅಲ್ಲ, ಅಲ್ಲಿ ಇಂಗ್ಲೀಷನ್ನು ನಾವು ಅಧಿಕೃತವಾಗಿ ಬಳಸಬೇಕನ್ನುವಂಥ ಮಾತು ಸುಮಾರು ವರ್ಷಗಳಿತ್ತು. ನಂತರ ಸಚಿವಾಲಯವನ್ನೊಳಗೊಂಡಂತೆ ರಾಜ್ಯಾದ್ಯಂತ ಕನ್ನಡವೇ ಅಧಿಕೃತ ಆಡಳಿತ ಭಾಷೆ ಎಂದು
1980ರಲ್ಲಿ ಆದೇಶ ನೀಡಲಾಯಿತು. ನಾವು ಕನ್ನಡವನ್ನು ಆಡಳಿತ ಭಾಷೆ ಅಂತೇಳಿ ಅಧಿಕೃತವಾಗಿ ಹೇಳಬೇಕಾದ್ರೆ ನಮಗೆ 80ರ ದಶಕವರೆಗೆ ಬರಬೇಕಾಯಿತು. ತುಂಬ ವಿಷಾದದ ಸಂಗತಿ. ಕಚೇರಿಯ ಕೈಪಿಡಿಗಳನ್ನು ಕನ್ನಡದಲ್ಲಿ ಪ್ರಕಟಿಸಲು ಮತ್ತು ಕಚೇರಿಯ ನಾಮಫಲಕಗಳನ್ನು ಕನ್ನಡದಲ್ಲಿ ಬರೆಸಲು 1981ರಲ್ಲಿ ಅಧಿಕೃತ ಜ್ಞಾಪನ ಪತ್ರಗಳನ್ನು ಆದೇಶಿಸಲಾಯಿತು. 1983ರಲ್ಲಿ ಕನ್ನಡ ಆಡಳಿತ ಭಾಷಾ ಕಾವಲು ಸಮಿತಿಯನ್ನು ರಚಿಸಲಾಯಿತು. 1983ರಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಅದರ ಹೆಸರು ಕಾವಲು ಸಮಿತಿ, ಕನ್ನಡ ಆಡಳಿತ ಭಾಷಾ ಕಾವಲು ಸಮಿತಿ. ಅದರಲ್ಲಿಯೂ ಕೂಡ ಆಡಳಿತದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಲ್ಲಿ ಕಂಡುಬರುವ ಅಡೆತಡೆಗಳ ಬಗ್ಗೆ ಪರಿಶೀಲನೆ, ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಬಳಸುವಲ್ಲಿ ತೋರುವ ನಿರುತ್ಸಾಹ ಮತ್ತು ನಿರ್ಲಕ್ಷ್ಯಗಳ ಬಗ್ಗೆ ಸರ್ಕಾರಕ್ಕೆ ಈ ಸಮಿತಿ ವರದಿಯನ್ನು ಮಾತ್ರ ಸಲ್ಲಿಸಬಹುದು, ಶಿಫಾರಸನ್ನು ಮಾತ್ರ ಸಲ್ಲಿಸಬಹುದು ಹೊರತು ಯಾವುದೇ ಕೂಡ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಆ ಸಮಿತಿಗೆ ಇದ್ದಿದ್ದಿಲ್ಲ. ಹಾಗಾದರೆ ಕನ್ನಡ ಆಡಳಿತ ಭಾಷೆಯಾಗಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಮುಟ್ಟುವಂತೆ ಆಡಳಿತವನ್ನು ನೀಡುವಲ್ಲಿ ಯಾರ ಪಾತ್ರ ಮುಖ್ಯ ಅಂಥೇಳಿ ನಾವು ವಿಚಾರ ಮಾಡಬೇಕು. ನಾವು ಎಲ್ಲಿವರೆಗೂ ಬೇರೆ ಭಾಷೆಗಳನ್ನು ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಬೇರೆ ಭಾಷೆಗಳನ್ನು ಯಾರೂ ದ್ವೇಷಿಸುವುದಿಲ್ಲ. ಈ ಸದ್ಯಕ್ಕಿನ ಕಾಲದಲ್ಲಿ ಭಾಷೆ ಮತ್ತು ರೇಸ್ ಯಾವುದೂ ಕೂಡ ಪ್ಯೂರಾಗಿ ಉಳಿದಿಲ್ಲ. ಯಾವ ಭಾಷೆ ಬೇರೆ ಭಾಷೆಗಳಿಂದ ಶಬ್ದಗಳನ್ನು, ಬೇರೆ ಭಾಷೆಗಳಿಂದ ಒಂದು ಬೇರೆ ಬೇರೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತದೆಯೋ ಆ ಭಾಷೆ ಶ್ರೀಮಂತ ಭಾಷೆಯಾಗಿ ಬೆಳೀತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಇಂಗ್ಲೀಷ್ ಭಾಷೆ ಬಹುಶಃ ಅದರಷ್ಟು ಮಸಾಲೆಯುಕ್ತ ಭಾಷೆ, ಅದರಷ್ಟು ಸಮ್ಮಿಶ್ರ ತಳಿಯ ಭಾಷೆ ಯಾವುದೂ ಅಲ್ಲ. ಯಾಕಂದರೆ ಇಂಗ್ಲೀಷ್ ಪ್ರತಿ ವರ್ಷವೂ ಕೂಡ ತನ್ನ ಶಬ್ದ ಸಂಪತ್ತನ್ನು ಬೇರೆ ಬೇರೆ ಭಾಷೆಗಳಿಂದ ಪಡೆದಂಥ ಶಬ್ದ ಸಂಪತ್ತಿನ ಎರವಲಿನಿಂದ ಪಡಿತಾ ಇರ್ತದೆ. ಯಾವ ಭಾಷೆ ಬೇರೆ ಭಾಷೆಗಳಿಂದ ತೆಗೆದುಕೊಳ್ಳುತ್ತದೆಯೋ ಅದುವೇ ಜೀವಂತ ಭಾಷೆ. ಅದಕ್ಕಾಗಿ ಭಾಳ ವಿಶೇಷವಾಗಿ ಹೇಳ್ತಾರೆ, ದೇರ್ ಈಸ್ ನೋ ಪ್ಯೂರ್ ರೇಸ್ ಆ್ಯಂಡ್ ಲ್ಯಾಂಗ್ವೇಜ್ ಇನ್ ವರ್ಡ್ ಅಂಥೇಳಿ. ನಾವು ತೆಗೆದುಕೊಳ್ಳಬೇಕು ಅಷ್ಟೇ. ಏನು, ನಾವು ಅಭಿಮಾನದಿಂದ ಕನ್ನಡವನ್ನು ಬಳಸಬೇಕು ಹೊರತು ನಾವು ಕನ್ನಡವನ್ನು ಬಿಟ್ಟು ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಲ್ಲಿ ಆಡಳಿತವನ್ನು ಮಾಡಬಾರದು. ಹಾಗಾದರೆ ಕನ್ನಡವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ನಿಯಮಗಳಿವೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಕಟ್ಟುನಿಟ್ಟಾಗಿ ಜಾರಿಗೆ ತರಬಯಸುವುದೆಂದರೆ 5 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಒಂದು, ಮುಖ್ಯವಾಗಿ ಸರ್ಕಾರದ ಬಿಗಿ ನೀತಿ ಇರಬೇಕು. ಸರ್ಕಾರ ಕಟ್ಟುನಿಟ್ಟಾಗಿ ಕನ್ನಡದಲ್ಲಿಯೇ ಆಡಳಿತ ನಡೆಸುವುದನ್ನು ಸಹಿಸಿಕೊಳ್ಳಬೇಕು. ನಾವು ಈಗಾಗಲೇ ನೋಡಿದ್ದೀವಿ, ಕೆಲವು ಒಂದು 3-4 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ನಮ್ಮಲ್ಲಿ ಒಂದು ಆದೇಶ ಬಂತು. ಏನಂತಂದರೆ, ನಮ್ಮ ಸುತ್ತಲಿರುವಂಥ ನಮ್ಮ ಯಾವುದೇ ಅಂಗಡಿಗಳ ಒಂದು ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಕಡ್ಡಾಯ ಅಂತೆ. ಯಾವುದಾದರೂ ಕನ್ನಡ ಫಲಕದಲ್ಲಿ ಕನ್ನಡ ಇರದೇ ಹೋದರೆ ಆ ಫಲಕವನ್ನು ಅಧಿಕೃತವಾಗಿ ನಾವು ಕಾನೂನು ರೀತಿಯಿಂದ ತೆಗೆದು ಹಾಕಬಹುದಂತೇಳಿ. ಈ ರೀತಿಯಾಗಿ ಸರ್ಕಾರದ ಬಿಗಿ ನೀತಿಗಳಿಂದ ಮಾತ್ರ ನಾವು ಕನ್ನಡವನ್ನು ಆಡಳಿತದಲ್ಲಿ ಮತ್ತು ಜನಸಾಮಾನ್ಯರಿಗೆ ಹತ್ತಿರವಾಗುವಂತೆ ಬಳಸಬಹುದು. ಈ ರೀತಿಯಾದ ಎರಡನೇದು, ಕಟ್ಟುನಿಟ್ಟಾದ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕು. ಅಂದರೆ ಯಾವುದೇ ಕೂಡ ರಾಜಿ ಇಲ್ಲ, ಯಾವುದೇ ಕೂಡ ಮುಲಾಜಿಲ್ಲ ಇದರಲ್ಲಿ. ಮೂರನೇದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸರ್ಕಾರ ಮಾಡುವಂಥ ಆದೇಶಗಳ ಪಾಲನೆ ಆಗದೆ ಹೋದರೆ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು. 4ನೇದಾಗಿ, ಆದೇಶ ಮೀರಿ ನಡೆದವರ ಸೇವಾ ನಿವೃತ್ತಿಯನ್ನು ಮಾಡಬೇಕು. ಯಾರಾದರೂ ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಹೋದರೆ ಅವರು ಸೇವಾ ನಿವೃತ್ತಿ ಮಾಡಬೇಕು. ಮತ್ತು 5ನೇದಾಗಿ, ಕನ್ನಡ ಬಾರದವರಿಗೆ ಸರ್ಕಾರಿ ಸೇವಾವಕಾಶವಿಲ್ಲ. ಅದಕ್ಕಾಗಿ ಕನ್ನಡ ಕಲಿಯಲೇಬೇಕು. ಕಡ್ಡಾಯವಾಗಿ ಕನ್ನಡವನ್ನು ಕಲಿತು ಕನ್ನಡ ಭಾಷೆಯ ಒಂದು ಪರೀಕ್ಷೆಯನ್ನು ಪಾಸು ಮಾಡಿದವರಿಗೆ ಮಾತ್ರ ನಾವು ಒಂದು ಆಡಳಿತದಲ್ಲಿ ಅವಕಾಶವನ್ನು ಕೊಡಬೇಕು. ಕೇಂದ್ರಗಳಿಂದ ಅಥವಾ ಕೇಂದ್ರ ಶಾಸಿತ ಕಚೇರಿಗಳಲ್ಲಿರುವಂಥ, ಬ್ಯಾಂಕ್ಗಳಲ್ಲಿರುವಂಥ ಎಂಪ್ಲಾಯೀಸ್ಗಳಿಗೆ ನಾವು ಕನ್ನಡವನ್ನು ಕಲಿಸುವಂಥ ಪ್ರಯತ್ನವನ್ನು ಸರ್ಕಾರದ ಜೊತೆಗೆ ಸಾಹಿತ್ಯ ಪರಿಷತ್ತು, ಜನಸಾಮಾನ್ಯರು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಮಾತು ಹೇಳಿ, ನಾವೆಲ್ಲರೂ ಕೂಡ ಕನ್ನಡಕ್ಕೆ ಕಂಕಣಬದ್ಧರಾಗೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ, ಆಡಳಿತದಲ್ಲಿ ಕನ್ನಡ ಅನ್ನುವಂಥ ಭಾಷೆ ಬಗ್ಗೆ, ಆಡಳಿತದಲ್ಲಿ ಕನ್ನಡ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಾನು ಇಲ್ಲಿವರೆಗೆ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಂಥ ಉಡುಪಿ
ತಾಲೂಕು ಸಾಹಿತ್ಯ ಪರಿಷತ್ತು ಮತ್ತು ಇದರ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಸತ್ಯಮೇವ ಜಯತೆ.